ಕರ್ನಾಟಕ ಸ್ವಾಭಿಮಾನಿ ಮುಸ್ಲಿಂ ಕನ್ನಡಿಗರ ರಕ್ಷಣಾ ವೇದಿಕೆ ಸಹಯೋಗದೊಂದಿಗೆ ರಾಮನಗರ ಕನ್ನಡಪರ ಸಂಘಟನೆಗಳಿಂದ 70ನೇ ಕನ್ನಡ ರಾಜ್ಯೋತ್ಸವ ರಾಮನಗರದ ರೈಲ್ವೆ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಖಾಜಾರವರ ಅಧ್ಯಕ್ಷತೆ ವಹಿಸಿದ್ರು. ನಂತರ ಮಾತನಾಡಿ, ಕನ್ನಡ ರಾಜ್ಯೋತ್ಸವವು ಭಾರತೀಯ ವಲಸೆಗಾರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನ ಅಂತ ಕರೆಯಲ್ಪಡುತ್ತದೆ. ಇದು ವಾರ್ಷಿಕವಾಗಿ ನವೆಂಬರ್ 1ರಂದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ಆಚರಿಸಲಾಗುವಂತಹ ಸಾರ್ವಜನಿಕ ರಜಾ ದಿನವಾಗಿರುತ್ತದೆ. ಇದು 1956ರಲ್ಲಿ ರಾಜ್ಯಗಳ ಮರು ಸಂಘಟನಾ ಕಾಯ್ದೆ ಅಡಿಯಲ್ಲಿ ನೈಋತ್ಯ ಭಾರತದ ಕನ್ನಡ ಮಾತನಾಡುವಂತಹ ಪ್ರದೇಶಗಳ ವಿಲೀನವನ್ನ ಬೆಂಗಳೂರಿನಲ್ಲಿ ರಾಜ್ಯವನ್ನ ರೂಪಿಸಿದವರು ಸ್ಮರಿಸುತ್ತದೆ. ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಮುಂದಿನ ದಿನದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಮುಸ್ಲಿಂ ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂತಹ ಆಸಿಫ್ ಪಾಷಾ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಡ ಮತ್ತು ಸೈನ್ಯ ರಾಜ್ಯ ಉಪಾಧ್ಯಕ್ಷರಾದಂತಹ ಎಂ ಜಗದೀಶ್ ರವರು, ರಾಮನಗರದ ಮುಸ್ಲಿಂ ಮುಖಂಡರಾದಂತಹ ಮತೀನ್ ರವರು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದಂತಹ ಹಾಗೂ ಸತ್ಯ ಸಂಗ್ರಾಮ ವರದಿಗಾರರಾದಂತಹ ಕೊತ್ತಿಪುರ ಗೋವಿಂದರಾಜುರವರು ಹಾಗೂ ವಾಲ್ಮೀಕಿ ಜಿಲ್ಲಾಧ್ಯಕ್ಷರಾದಂತಹ ಅಂಜನಾಪುರ ವಾಸುರವರು ಮತ್ತು ಡಿಎಸ್ಎಸ್ ಸಂಚಾಲಕರಾದಂತಹ ಪುನೀತ್ ರವರು, ಕರ್ನಾಟಕ ಯುವ ಸೈನ್ಯ ರಾಜ್ಯ ಅಧ್ಯಕ್ಷರಾದಂತಹ ಕುಮಾರ್ ಅವರು ಮತ್ತು ಬೆಂಗಳೂರು ಮುಸ್ಲಿಮ್ಸ್ ಮುಖಂಡರಾದಂತಹ ಸಬೀರ್ ಅಹಮದ್ ರವರು ಭಾಗವಹಿಸಿದರು. ಸ್ವಾಭಿಮಾನಿ ಮುಸ್ಲಿಂ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಖಾಜಾರ್ ಅವರು, ಮುಖಂಡರಾದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಶ್ರೀನಿವಾಸ್, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾದಂತಹ ಅಭಿ ಹಾಗೂ ಸಂತೋಷ್, ಕಾರ್ತಿಕ್, ವಸೀಂ, ಅಪ್ಸರ, ವಿಜಯ್ ಕುಮಾರ, ರಕ್ಷಿತ ಹಾಗೂ ಕಾರ್ಯಕರ್ತರು, ಬಂಧು ಬಳಗದವರು ಹಾಜರಿದ್ದರು. ಆ ವಿಧಾನ ಪರಿಷತ್ತು ಅದೆಲ್ಲ ನಮ್ಮ ಅಮ್ಮನ ಆಸ್ತಿ, ಕನ್ನಡಾಂಬೆ ಆಸ್ತಿ. ಆ ಆಸ್ತಿ ಮೇಲೆ ನೀವು ಕಾನೂನುಗಳು ಮಾಡ್ತಾ ಇರೋದ್ರಿ. ನಿಮ್ ವಿಧಾನಸೌಧ ಇರ್ಬೋದು, ಜಿಲ್ಲಾಧಿಕಾರಿಗಳೇ ನಿಮ್ ಆಫೀಸ್ಗಳಿರ್ಬೋದು, ಪೊಲೀಸ್ನವರೇ ನಿಮ್ ಸ್ಟೇಷನ್ಗಳಿರ್ಬೋದು, ಅದೆಲ್ಲ ನಮ್ ಕನ್ನಡಾಂಬೆ ಆಸ್ತಿ ಮೇಲಿರೋದ್ರಿ. ನಿಮ್ಗೆ ನಾವು ಕೇಳ್ಬೇಕಾ? ಏನ್ ನಮ್ಮ ಅಮ್ಮನ್ ಬರ್ತಡೇ ಮಾಡ್ತಾ ಇದ್ದೀನಾ? ಯಾರ್ ಬರ್ತಡೇ ಮಾಡ್ತಾ ಇದ್ದೀವಿ ನಾವು? ಏನ್ ಕೇರಳದಲ್ಲಿ ಮಾಡ್ತಾ ಇದ್ದೀವ? ತಮಿಳ್ನಾಡಲ್ಲಿ ಮಾಡ್ತಾ ಇದ್ದೀವ? ಏನೇನ್ರಿ ನಿಮ್ ರೂಲ್ಸು? ಎಲ್ರಿ ಇದ್ದೀವಿ ನಾವು? ಬರೀ ನವೆಂಬರ್ 10 ಅಂತ ಹೇಳಿದ್ರೆ ಎಲ್ಲಾರಿ ಕನ್ನಡದ ಬಗ್ಗೆ ಮಾತಾಡ್ಬೇಕಾಗಿರೋದು. ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಜಕಾರಣಿಗಳಿಂದ ಅರ್ಧ ಬೆಂಗಳೂರು ವಲಸಿಗರು ಆಗ್ಬಿಟ್ಟಿದ್ದೀರಿ. ನಿಮ್ಗೇನಾದ್ರೂ ಅದಿದೆಯಾ? 10 ಜನ ಪೊಲೀಸ್ನವ್ರು ನಿಲ್ಸ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನೀವು ಒಬ್ಬೊಬ್ರ? ನಿಮ್ಗೆಲ್ಲ ಹೇಳ್ತಾ ಇದ್ದೀವಿ ಕೇಳಿ. ಮೊದಲು ಕನ್ನಡಿಗರಿಗೆ ಬೆಂಗಳೂರಿನಲ್ಲಿ ಹಿಂದಿ ಭಾಷೆಯವರು, ಮುಸಲ್ಮಾನರಾಗಿರ್ಲಿ, ತಮಿಳರಾಗಿರ್ಲಿ, ತೆಲುಗುವರಾಗಿರ್ಲಿ, ಯಾರಾಗಿರ್ಲಿ, ನಾವು ನಮ್ಮ ಮತೀನವ್ರು ಹೇಳ್ದಂಗೆ ಕರುಣೆ ಇರೋ ಕನ್ನಡಿಗರು ಎಲ್ಲರಿಗೂ ಸಾಕೊಂಡಿದ್ದೀವಿ. ಅದಂತ ಹೇಳ್ಬಿಟ್ಟು